ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಬೆಣ್ಣೆ ಹೇಗೆ ತೆಕ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಹಾಗೆ ತುಪ್ಪ ಪರ್ಫೆಕ್ಟಾಗಿ ಹೇಗೆ ಕಾಸ್ಕೋಬೇಕು ಅದು ತೋರಿಸ್ಕೊಡ್ತೀನಿ. ತುಪ್ಪ ಕಾಸ್ಕೊಂಡ್ಮೇಲೆ ಏನೂ ವೇಸ್ಟ್ ಆಗಲಾರ್ದಂಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂತಲೂ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗೆ ಬೇಗ ವಿಡಿಯೋ ನೋಡ್ಕೊಂಡು ಬಂದುಬಿಡೋಣವಾ. ಇದು ಕೆನೆನ ನಾನು ಹಾಲು ಮೇಲಿರೋ ಕೆನೆನ ಒಂದು ವಾರದಿಂದ ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ಹಾಲು ಕಾಸಿದ ಮೇಲೆ ಫಸ್ಟ್ ಬರೋ ಕೆನೆನ ಸ್ವಲ್ಪ ಹೆಪ್ಪ ಹಾಕ್ಕೊಂಬಿಟ್ಟು ಅದರಲ್ಲೇ ಪ್ರತಿದಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹೆಪ್ಪ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದರಿಂದ ಬೆಣ್ಣೆ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ತೊಗೊತಿದ್ದೀನಿ. ನಾನು ಬೆಣ್ಣೆನ ಈ ಥರ ಬ್ಲೆಂಡರಲ್ಲಿ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಾದರೂ ಮಾಡ್ಕೋಬೋದು. ಆದರೆ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಪಲ್ಸ್ ಯೂಸ್ ಮಾಡಬೇಕು. ಇದರಲ್ಲಾದರೆ ಹಾಗೆ ನಾವು ಪ್ರೆಸ್ ಮಾಡಿಕೊಂಡ್ರೆ ಪಲ್ಸ್ ಥರನೇ ವರ್ಕ್ ಆಗುತ್ತೆ. ಇವಾಗ ಈ ಕೆನೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತ ಬ್ಲೆಂಡ್ ಮಾಡ್ಕೊತ ಹೋಗ್ತೀನಿ. ನಾವು ಬ್ಲೆಂಡ್ ಮಾಡ್ದಂಗೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದಂಗೆಲ್ಲ ಮತ್ತಷ್ಟು ವಾಟರ್ ಹಾಕ್ಕೊತ ನಾವು ಬ್ಲೆಂಡ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಸ್ವಲ್ಪ ಬ್ಲೆಂಡ್ ಮಾಡ್ಕೊತ ಹೋದರೆ ಬೆಣ್ಣೆ ತುಂಬ ಫಾಸ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಬೇಗ ಬೆಣ್ಣೆ ರೆಡಿ ಆಗೋಯ್ತಲ್ವಾ. ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲಿ ತಗೊತೀನಿ. ಬೆಣ್ಣೆ ಮೇಲ್ಗಡೆನೇ ಇರುತ್ತೆ. ಅದನ್ನು ಸ್ವಲ್ಪ ಮಜ್ಜಿಗೆ ಎಲ್ಲ ಬಗ್ಗಿಸ್ಕೊತ ಒಂದು ಬೌಲಲ್ಲಿ ತಗೊತಿದ್ದೀನಿ. ನೋಡಿ, ಎಲ್ಲ ಬೆಣ್ಣೆ ತಗೊಂಬಿಟ್ಟೆ. ಬೆಣ್ಣೆ ಎಲ್ಲ ಒಂದು ಸೈಡ್ಗೆ ಅಂದ್ಕೊಂಡ್ರೆ ಅದರಲ್ಲಿರೋ ಎಕ್ಸ್ಟ್ರಾ ಮಜ್ಜಿಗೆ ಎಲ್ಲ ಸೈಡಿಗೆ ಬರುತ್ತೆ. ಅದನ್ನೆಲ್ಲ ಬಗ್ಗಿಸ್ಕೊಂಡ್ಬಿಡ್ತೀನಿ. ಇವಾಗ ಈ ಥರ ಬಗ್ಗಿಸ್ಕೊಂಡಿರೋದ್ರಲ್ಲಿ ಮತ್ತಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಟ್ಟು ಮತ್ತೆ ಫಿಲ್ಟ್ರ್ ಮಾಡ್ಕೊತೀನಿ. ಈ ಬೆಣ್ಣೆನ ಯಾವಾಗಲೂ ಒಂದು 2-3 ಟೈಮ್ಸು ನೀರು ಹಾಕಿ ವಾಶ್ ಮಾಡಿದರೆ ಎಷ್ಟು ದಿವಸ ಆದ್ರೂ ಏನೂ ಆಗಲ್ಲ. ಸ್ಮೆಲ್ಲೂ ಫ್ರೆಶ್ ಆಗಿರುತ್ತೆ. ಸರಿಯಾಗಿ ತೊಳ್ಕೊಂಡಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ತುಪ್ಪನೂ ಫ್ರೆಶ್ ಆಗಿರಲ್ಲ. ನೋಡಿ, ಇದೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟಿದ್ದೀನಿ. ಇವಾಗ ಇದನ್ನು ತುಪ್ಪ ಕಾಸ್ಕೊಳ್ಳೋಣ. ತುಪ್ಪ ಕಾಸ್ಕೊಳ್ಳೋದಕ್ಕೆ ಬೆಣ್ಣೆ ಯಾವಾಗಲೂ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ತೊಗೋಬೇಕು. ಲಾಸ್ಟಲ್ಲಿ ತುಪ್ಪ ರೆಡಿ ಆಗೋ ಟೈಮಲ್ಲಿ ಹುಕ್ ಬರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ತುಪ್ಪ ವೇಸ್ಟ್ ಆಗಲಾರ್ದಂಗೆ ಇರುತ್ತೆ. ಈ ತುಪ್ಪ ಕಾಸುವಾಗೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ತಳ ಅಂಟ್ಲಾರ್ದಂಗೆ ಕಲ್ಸ್ಕೊತ ಮಾಡಿದರೆ ತುಪ್ಪ ತುಂಬ ಜುರಿಯಾಗಿ ತುಂಬ ಫ್ರೆಶ್ ಆಗಿ ಬರುತ್ತೆ. ಹಾಗೆ ಬಿಟ್ಟರೆ ಕೆಳಗಡೆ ಗಸಿ ಎಲ್ಲ ಅಂಟ್ಕೊಳ್ಳುತ್ತೆ, ಪಾತ್ರೆನೂ ಗಲೀಜಾಗುತ್ತೆ, ತುಪ್ಪನೂ ಅಷ್ಟು ಜುರಿಯಾಗಿ ಬರಲ್ಲ. ಬೆಣ್ಣೆ ತುಪ್ಪ ತಿನ್ನೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನಮ್ಮ ದ್ವಾಪರ ಯುಗದ ಕೃಷ್ಣ ಇದ್ದಾನಲ್ವಾ, ಬೆಣ್ಣೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಬೆಣ್ಣೆ ತಿಂದು ಅಷ್ಟು ಬುದ್ಧಿವಂತ ಆಗಿದ್ದ. ನೀವೂ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಣ್ಣೆ ಕೊಡಿ, ತುಪ್ಪ ಕೊಡಿ. ಹೆಲ್ತಿಗೆ ತುಂಬ ಒಳ್ಳೆಯದು. ನಿಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ. ನೋಡಿ, ತುಪ್ಪ ರೆಡಿ ಆಗ್ತಾ ಬಂದಿದೆ. ನೋಡಿ, ಲಾಸ್ಟಲ್ಲಿ ಈ ಥರ ನೊರೆ ಬಂದು ಸ್ವಲ್ಪ ಜಾಸ್ತಿನೇ ನೊರೆ ಬರುತ್ತೆ. ನೊರೆ ಈ ಥರ ಜಾಸ್ತಿ ಬಂದು ಹುಕ್ ಬರೋ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಕರೆಕ್ಟ್ ಈ ಸ್ಟೇಜಲ್ಲಿ ನಾವು ಆಫ್ ಮಾಡಿಕೊಂಡ್ರೆ ತುಪ್ಪ ತುಂಬ ಜುರಿಯಾಗಿ ಬರುತ್ತೆ. ಇನ್ನೂ ಜಾಸ್ತಿ ಇಟ್ಟರೆ ಸೀದೋಗಿರೋ ವಾಸನೆ ಬರುತ್ತೆ. ನಾವು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೂ
ಆ ಬಿಸಿಗೆ ಈ ತುಪ್ಪನೂ ರೆಡಿ ಆಗೋಗುತ್ತೆ. ಹಾಗಾಗಿ ಮುಂಚೆನೇ ಆಫ್ ಮಾಡ್ಕೊಂಡ್ಬಿಡಬೇಕು. ಆಫ್ ಮಾಡಿದ ಮೇಲೂ ಇದು ಸ್ವಲ್ಪ ಉಕ್ಕು ಬರ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೊರೆ ಎಲ್ಲ ತಣ್ಣಗಾಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಕೆಳಗಡೆ ಗಸಿ ಎಲ್ಲ ಬ್ರೌನ್ ಕಲರಲ್ಲಿ ಟರ್ನ್ ಆಗಬೇಕು. ಅವಾಗೇ ತುಪ್ಪ ಪರ್ಫೆಕ್ಟಾಗಿ ಬಂದಂಗೆ. ನೋಡಿ, ತುಪ್ಪನೂ ಎಷ್ಟು ಈಸಿಯಾಗಿ ರೆಡಿ ಆಗೋಯ್ತಲ್ವಾ. ಇವಾಗ ಈ ತುಪ್ಪನ ನಾನು ಈ ಡಬ್ಬಿಯಲ್ಲಿ ಫಿಲ್ಟ್ರ್ ಮಾಡ್ಕೊತೀನಿ. ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಈ ಥರ ಸ್ಟೀಲ್ದೇ ತೊಗೋಬೇಕು. ಚಹಾ ಸೋಸ್ಕೊಳ್ಳೋದು ಸ್ಟೀಲ್ದೇ ಇದ್ದರೆ ಆ ಬಿಸಿಗೆ ಮೆಲ್ಟ್ ಆಗಲಾರ್ದಂಗೆ ಇರುತ್ತೆ. ಪ್ಲಾಸ್ಟಿಕ್ ತೊಗೊಂಡ್ರೆ ಪ್ಲಾಸ್ಟಿಕ್ ಮೆಲ್ಟ್ ಆಗೋಗುತ್ತೆ. ಹಾಗಾಗಿ ಈ ಥರ ಸ್ಟೀಲ್ ತೊಗೋಬೇಕು. ನೋಡಿ, ಇದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ಮೇಲೆ ಈ ಬಟ್ಲಲ್ಲಿ ಇರೋ ತುಪ್ಪ ಎಲ್ಲ ವೇಸ್ಟ್ ಆಗಲಾರ್ದಂಗೆ ನಾನು ಒಂದು ಬೌಲಲ್ಲಿ ಮಂಡಕ್ಕಿ ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಮಂಡಕ್ಕಿನೂ ಕ್ರಿಸ್ಪಿ ಆಗುತ್ತೆ. ಹಾಗೆ ಈ ಬಟ್ಲಲ್ಲಿರೋ ತುಪ್ಪ ಎಲ್ಲ ಮಂಡಕ್ಕಿ ಹೀರ್ಕೊಂಡ್ಬಿಟ್ಟು ತುಪ್ಪನೂ ವೇಸ್ಟ್ ಆಗೋಲ್ಲ. ಇವಾಗ ಇದಕ್ಕೆ ನಾನು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊತಿದ್ದೀನಿ. ನೀವು ಬೇಕಿದ್ರೆ ಉಪ್ಪು ಖಾರಾದರೂ ಹಾಕ್ಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ವೇಸ್ಟ್ ಆಗಲಾರ್ದಂಗೆ ಮಂಡಕ್ಕಿನೂ ರೆಡಿ ಆಗೋಗುತ್ತೆ. ನೋಡಿ, ಈ ಬಟ್ಲಲ್ಲಿ ಏನೂ ಉಳಿದಿಲ್ಲ. ಇವಾಗ ನಾವು ಆವಾಗಲೇ ಫಿಲ್ಟ್ರ್ ಮಾಡ್ಕೊಂಡಿರೋ ಗಸಿ ಇದೆ ಅಲ್ವಾ, ಇದೂ ವೇಸ್ಟ್ ಆಗಲಾರ್ದಂಗೆ ಏನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಫಿಲ್ಟ್ರಲ್ಲಿ ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ನಾವು ಬಿಸಿ ಬಿಸಿ ಸಾರು ಇರುತ್ತೆ ಅಲ್ವಾ, ಅದನ್ನು ಮೇಲಿನ ತಿಳಿ ಮಾತ್ರ ಇದ್ರ ಮೇಲೆ ಹಾಕ್ಕೋಬೇಕು. ಬಿಸಿ ಇರೋದು ಸಾರು ಹಾಕಿದರೆ ಅದರಲ್ಲಿರೋ ತುಪ್ಪನೂ ಫಿಲ್ಟ್ರ್ ಆಗಿ ಕೆಳಗೆ ಬಂದುಬಿಡುತ್ತೆ. ಈ ಗಸಿಯಲ್ಲಿರೋ ತುಪ್ಪನೂ ವೇಸ್ಟ್ ಆಗಲ್ಲ. ಈ ಸಾರೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮನೆಯಲ್ಲಿ ಬೆಣ್ಣೆ ತುಪ್ಪ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹೊರಗಡೆ ತರೋದ್ರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಕಲಿಸಿರ್ತಾರೆ. ಹಾಗಾಗಿ ಅದು ತುಂಬ ಅನ್ಹೆಲ್ದಿ. ಇವಾಗ ಮಜ್ಜಿಗೆನೂ ವೇಸ್ಟ್ ಆಗಲಾರ್ದಂಗೆ ಏನು ಮಾಡಬೇಕು ಅಂದರೆ, ನನ್ನ ವೀಡಿಯೋಸಲ್ಲಿ ರೆಡ್ ರೈಸ್ ದೋಸೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ದಯವಿಟ್ಟು ಅದು ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.